ನಾನು ಏನೇ ಮಾಡ್ದೇನೆ ನನ್ನನ್ನು ತುಂಬ ಟಾರ್ಗೆಟ್ ಮಾಡಿ ನನ್ನ ಸರ್ವನಾಶ ಮಾಡಿಬಿಟ್ರು. ತುಂಬ ಭಾರ ಎತ್ಕೊಂಡು ಹೋಗಿದ್ದೆ, ಒಂದು ತಾಯಿ ಆಗಿ ನನ್ನ ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ಅಂದರೆ ನನ್ನ ಹಾರ್ಟ್ ಬಂದು ಚೂರಾಗಿ ನಾನು ಒಳಗೆ ಹೋಗಿದ್ದೆ. 6 to 7 TRP ರೀಚ್ ಆದರೆ ನಮ್ಮ ಟೆಲಿವಿಷನಲ್ಲಿ ದೊಡ್ಡ ಕೇಕ್ ಕಟಿಂಗ್ ಮಾಡ್ತಾರೆ. 19 TRP ಟಚ್ ಆಗಿದೆ ಏಕಾಂಗಿ ಒಂದು ಶೋ, ಬಿಗ್ ಬಾಸ್ ಸೀಸನ್ 9 ತೆಲುಗು ಮಾತ್ರ. 4-5 ವರ್ಷ ನಾನು ಹತ್ತಿದ್ದೀನಿ, ನನಗೆ ಈ ಥರ ಮರ್ಯಾದೆ ತೆಗೆದ್ರಲ್ಲಪ್ಪ, ನನಗೆ ರೋಡಿಗೆ ಎಳೆದ್ಬಿಟ್ರಲ್ಲಪ್ಪ ಅಂತ. ನಾನು ನನ್ನ ಹೆಸರೆಲ್ಲ ಕರೆಕ್ಟ್ ಮಾಡ್ಕೊಬೇಕು, ನನಗೆ ಇದು ಅಪಘಾತ ನಡೆದಿದೆ 2020ನಲ್ಲಿ. ಸೊ ಹಾಗಾಗಿ ನಾನು ಅಟ್ మై బెస్ట్ ఎంటర్టైన్మెంట్ కొడಬೇಕು. ప్రజలారా మాకు ఓట్ చేయండి అని చెప్తే నేను ప్రతిసారి వచ్చేసి బిగ్ బాస్ ప్రజలారా నాకు ఓಟ್ చేయండి అనేసి చెప్పాను. ಬಾಸ್ ಮನೆಯಿಂದ ಆಚೆ ಬಂದಾದ್ಮೇಲೆ ರೋಡಲ್ಲಿ ಗಾಡಿನಲ್ಲೂ ಹೋಗ್ತಾ ಇದ್ರೆ ಬಂದು ಗಾಡಿ ಡೋರ್ ತಟ್ಬಿಟ್ಟು ಲೇಡೀಸ್ ಯಾರು ಇದ್ದಾರೋ ತಪ್ಕೊಂಡ್ಬಿಟ್ಟು ನಮ್ಮ ಸಂಜನಾ, ನಮ್ಮ ಬೆಂಗಳೂರು ಹುಡುಗಿ, ನಮ್ಮ ಕನ್ನಡತಿ, ನಮ್ಮ ಕನ್ನಡ ಹುಡುಗಿ ಹೆಸರು ಮಾಡ್ಕೊಂಡಿದ್ದಾರೆ ಅಂತ. ನನಗೊಂದು ಭಾಗಮತಿ ಥರ ಅಥವಾ ಅರುಂಧತಿ ಥರ ನನಗೆ ರೋಲ್ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಜೊತೆ ಕನ್ನಡದಲ್ಲೂ ಹಾಗೂ ತೆಲುಗು ಅಲ್ಲೂ ಬಿಗ್ ಬಾಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದಂತಹ ನಟಿ ಸಂಜನಾ ಗಲ್ರಾನಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಬಿಗ್ ಬಾಸ್ ಹೇಗಾಯ್ತು, ಏನೆಲ್ಲ ಚೇಂಜಸ್ ಆಗಿದೆ ಅವ್ರ ಲೈಫ್ ನಲ್ಲಿ, ಈಗ ರಿಯಾಕ್ಷನ್ ಹೇಗಿದೆ, ಅದ್ರೆಲ್ಲದರ ಕುರಿತು ನಾವು ಸಂಜನಾ ಗಲ್ರಾನಿ ಮ್ಯಾಮ್ ಹತ್ರ ಮಾತನಾಡ್ತಾ ಹೋಗೋಣ. ಸೊ ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ಮೊದಲನೇದಾಗಿ ಹೇಗಿದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸು? ತುಂಬಾ ಓವರ್ವೆಲ್ಮಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು, ಅದ್ಭುತ. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾದ್ಮೇಲೆ ರೋಡಲ್ಲಿ ಗಾಡಿನಲ್ಲೂ ಹೋಗ್ತಾ ಇದ್ರೆ ಬಂದು ಗಾಡಿ ಡೋರ್ ತಟ್ಬಿಟ್ಟು ಲೇಡೀಸ್ ಯಾರು ಇದ್ದಾರೋ ತಪ್ಕೊಂಡ್ಬಿಟ್ಟು ನಮ್ಮ ಸಂಜನಾ, ನಮ್ಮ ಬೆಂಗಳೂರು ಹುಡುಗಿ, ನಮ್ಮ ಕನ್ನಡತಿ, ನಮ್ಮ ಕನ್ನಡ ಹುಡುಗಿ ಹೆಸರು ಮಾಡ್ಕೊಂಡಿದ್ದಾರೆ ಅಂತ. ಫೈನಲಿ ನನಗೆ ಆಕ್ಚುಲಿ ಪ್ಯಾಟೆ ಹುಡುಗರಿಂದ ಪ್ರೀತಿ ಬರೋದು ಹೊಸ ವಿಷಯ ಇಲ್ಲ. ಬಿಕಾಸ್ ಮೈಲಾರಿ, ಗಂಡ ಹೆಂಡತಿ ಅನ್ನಿ ಸಿನಿಮಾಸ್ ಮಾಡಿದಾಗ, ಆ ಸಿನಿಮಾಗಳು ಮಾಡಿದಾಗ ಹಾಗೆ ಇತ್ತು. ಬಟ್ ನನಗೆ ಲೇಡೀಸ್ ಇಂದ ಪ್ರೀತಿ ಸಿಗತ್ತಲ್ವಾ, ಅದು ಏನೋ ಒಂದು ಪ್ಯೂರಿಟಿ ಇದೆ ಅದರಲ್ಲಿ, ಮಕ್ಕಳಿಂದ ಪ್ರೀತಿ ಸಿಗತ್ತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಸಂತೋಷ ಸಿಗತ್ತೆ ನನಗೆ. ಅಫ್ಕೋರ್ಸ್ ಎಲ್ಲರ ಪ್ರೀತಿ ತುಂಬಾ ಮುಖ್ಯ, ಬಟ್ ಆ ಒಂದು ಪ್ರೀತಿ ಇಟ್ಸ್ ಪ್ರೈಸ್ಲೆಸ್. ಅವ್ರ ಹಾರ್ಟ್ ಇಂದ ಆ ಪ್ಯೂರ್ ಲವ್ ಏನ್ ಬರುತ್ತೆ, ಬಂದು ತಪ್ಕೊಂಡ್ಬಿಡ್ತಾ ಇದಾರೆ, ಮುದ್ದು ಮಾಡ್ತಾ ಇದಾರೆ, ಕಿಸ್ ಕೊಡ್ತಾ ಇದಾರೆ. ನೀವು ತುಂಬಾ ಚೆನ್ನಾಗಿದ್ರಿ ಬಿಗ್ ಬಾಸ್ ಅಲ್ಲಿ, ನೀವು ಇಷ್ಟು ಸಿಂಪಲ್ ವ್ಯಕ್ತಿ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ, ನಿಮ್ ಬಗ್ಗೆ ಎಷ್ಟೋ ತಪ್ಪು, ಅಪಾರ್ಥ, ರಾಂಗ್ ನ್ಯೂಸಸ್ ಅಲ್ಲಿ ನೋಡಿದೀವಿ. ಆ ಮನುಷ್ಯನೇ ಯಾರು, ಈ ಮನುಷ್ಯನೇ ಯಾರು, ನಮ್ಗೆ ಆತರ ಅನಿಸ್ತಾ ಇದೆ ಅಂತ. ತುಂಬಾನೇ ಒಂದು ಪ್ರೀತಿ, ಒಟುಸೆ ಕೈಂಡ್ನೆಸ್ ತೋರಿಸ್ತಾ ಇದಾರೆ, ತುಂಬಾ ಗೌರವ ಕೊಡ್ತಾ ಇದಾರೆ. ಮನುಷ್ಯ ಬದುಕದೆ ಗೌರವಕ್ಕೋಸ್ಕರ ಅಲ್ವಾ. ಅಂಡ್ ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀರಾ ಅಂತ ಸುದ್ದಿ ಆದಾಗ, ಬಿಗ್ ಬಾಸ್ ಪ್ರೋಮೋ ಎಲ್ಲ ಬಂದಾಗ, ನೀವು ಎಂಟ್ರಿ ಕೊಟ್ಟಿದ್ದೆಲ್ಲ ನೋಡಿದಾಗ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಂಜನಾ ಅವ್ರು ಹೋಗಿದ್ದಾರೆ ಅಂತ ಹೇಳಿ ಸಾಕಷ್ಟು ವಿಡಿಯೋಸ್ ವೈರಲ್ ಆಗ್ತಾ ಇತ್ತು. ಅದೆಲ್ಲ ಬಂದ್ಮೇಲೆ ನೋಡಿದ್ರ, ಅಂದ್ರೆ ನಮ್ ಕನ್ನಡದವರು ಕೂಡ ನಿಮಗ್ ಸಪೋರ್ಟ್ ಮಾಡಿ ವೋಟ್ ಮಾಡ್ತಾ ಇದ್ರು ಅನ್ನೋದು? ನಾನು ಪ್ರತಿ ಸಲ ಬಿಗ್ ಬಾಸ್ ಮನೆ ಒಳಗಿದ್ದಾಗ, ನಾಮಿನೇಷನ್ಸ್ ಅಲ್ಲಿ ಇದ್ದಾಗ, ನಾನು ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಅಲ್ಲಿರೋ ಬೇರೆ ಎಲ್ಲ కంటెస్టెంట్స్ తెలుగు ప్రజలారా మాకు ఓట్ చేయండి అని చెప్తే నేను ప్రతిసారి వచ్చేసి బిగ్ బాస్ ప్రజలారా నాకు ఓಟ್ చేయండి అనేసి చెప్పాను. ಅಂದ್ರೆ ಬಿಗ್ ಬಾಸ್ ನೋಡೋರು ಪ್ರತಿಯೊಬ್ರು ನನಗೆ ವೋಟ್ ಮಾಡಿ. ಸೊ ನಾನು ಅದು ಹೇಳೋ ಅರ್ಥ ಏನಿತ್ತಂದ್ರೆ, ನಮ್ಮ ಕರ್ನಾಟಕದಿಂದ ಪ್ರತಿಯೊಬ್ಬರಾಗಿರ್ಬೋದು, ತಮಿಳ್ನಾಡಿಂದಾನು ನನಗೆ ಮಿನಿಮಮ್ ಐಡೆಂಟಿಟಿ ಇದೆ, ತಮಿಳಲ್ಲಿ ಅಷ್ಟು ವರ್ಕ್ ಮಾಡಿಲ್ಲ, ಬಟ್ ಎಲ್ಲಾನು ಒಂದು ನೋನ್ ಫೇಸ್, ಒಂದು ಆರ್ಟಿಸ್ಟ್ ಆಗಿ. ಸೊ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದ. ಅಷ್ಟು ವೋಟ್ ಮಾಡ್ಬಿಟ್ಟು ನನ್ನ ಕಾಪಾಡಿದ್ರಿ. ನಾನು ಆಚೆ ಬಂದಾದ್ಮೇಲೆ ನನಗೆ ಗೊತ್ತಾಯ್ತು, ನಿಮ್ಮೆಲ್ಲಾ ವೋಟ್ಸ್ ಬಂದಿದ್ದು ನಿಮ್ಮ ಜನ್ಮಭೂಮಿ ಕರ್ನಾಟಕದಿಂದಾನೆ. ಸೊ ಎಲ್ಲರಿಗೂ ಕೈ ಮುಗ್ದು ಅಭಿನಂದನೆಗಳು, ನಿಮಗೆ ಕೋಟಿ 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 ಪ್ರಣಾಮ ಹಾಗೂ ಧನ್ಯವಾದಗಳು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಕ್ವೀನ್ ಅಂತ ಹೇಳಿ ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಸಂಜನಾ ಅವ್ರು ಬಿಗ್ ಬಾಸ್ ಕೂಡ ಫಿನಾಲೆ ಟೈಮಲ್ಲಿ ಹೇಳ್ತಾರಲ್ಲ, ಸಂಜನಾ ಅವರು ಇದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ನಡೆಯುತ್ತೆ ಅನ್ನೋದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತಾ ಇತ್ತು. ಇವ್ರು ಏನಾದ್ರೂ ಒಂದ್ ಕಿತಾಪತಿ ಮಾಡ್ತಾರೆ, ಇಲ್ಲ ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ ಅಂತ. ಈ ತರ ಎಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್. ಅಂದ್ರೆ ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿ ಒಳಗಡೆ ಹೋಗಿ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ನೀವ್ ಮಾಡಿದ ಚೇಷ್ಟೆಗಳಾಗಿರ್ಬೋದು, ಇದೆಲ್ಲ ಜನ ಗುರ್ತಿಸಿ ಇದ್ ಚೆನ್ನಾಗಿತ್ತು, ಅದ್ ಚೆನ್ನಾಗಿತ್ತು ಅಂತ ಹೇಳಿದಾಗ ತುಂಬಾ ಸಂತೋಷ ಆಗ್ತದೆ. ನನ್ನ ಮನೆಯಲ್ಲಿ ಹೆಂಗಿರ್ತೀನಿ, ನಗ್ನಗ್ತಾ ನಳಿ ನಾನು ಹಂಗೆ ಇದ್ದೆ. ಅಂಡ್
ದ ಥಿಂಗ್ ಇಸ್ ದ್ಯಾಟ್ ನಾನು ನನ್ನ ಮನ್ಸಲ್ಲಿ ತುಂಬಾ ಭಾರ ಎತ್ಕೊಂಡು ಹೋಗಿದ್ದೆ. ಒಂದು ತಾಯಿ ಆಗಿ ನನ್ನ ಹೌದು. ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ಅಂದ್ರೆ ನಾನು ನನ್ನ ಹಾರ್ಟ್ ಬಂದು ಚೂರ್ ಚೂರಾಗಿ ನಾನು ಒಳಗೆ ಹೋಗಿದ್ದೆ. ಸೊ ಪ್ರತಿದಿನ ನಾನು ಎದ್ರೆ ಅಲ್ಲಿ ಯಾರಾದ್ರೂ ರೆಡಿ ಆಗ್ಲಿ ಆಗದಲ್ಲಿ ಫಸ್ಟ್ ಸ್ನಾನ ಮಾಡ್ಬಿಟ್ಟು ನೀಟಾಗಿ ಸೀರೆ ಕಟ್ಕೊಂಡು ಹ್ಮ್. ನೀಟಾಗಿ, ಇಲ್ಲಾಂದ್ರೆ ಈ ತರ ಒಂದು ಒಳ್ಳೆ ಮೈ ತುಂಬಾ ಒಂದು ಡ್ರೆಸ್ ಹಾಕೊಂಡು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನು ನನ್ನ ಹೆಸರೆಲ್ಲ ಕರೆಕ್ಟ್ ಮಾಡ್ಕೊಬೇಕು, ನನಗೆ ಇದು ಹೌದು. ಅಪಘಾತ ನಡೆದಿದೆ 2020ನಲ್ಲಿ. ಸೊ ಹಾಗಾಗಿ ನಾನು ಅಟ್ ಮೈ ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡಬೇಕು. ಹ್ಮ್. ನಾನು ಇಲ್ಲಿ ಬಂದಿದ್ದೆ ಕೆಲ್ಸಕ್ಕೋಸ್ಕರ. ಒಂದಿನಾನು ನಾನು ಬೇಜಾರು ಮಾಡ್ಕೊಂಡು ಕುತ್ಕೊಂಡು ಅಳಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ. ನನ್ನ ಜೊತೆ ಯಾರಾದ್ರೂ ಏನಾದ್ರೂ ಮಾಡ್ಲಿ, ನನ್ನ ಜೊತೆ ಜಗಳ ಮಾಡ್ಲಿ, ನನಗೆ ತುಂಬಾ ಕಾರ್ನರು ಮಾಡಿದ್ರು. ನನ್ನ ಹ್ಮ್. ಏಜ್ ಗ್ರೂಪ್ ಯಾರು ಇದ್ದಿಲ್ಲ, ಎಲ್ಲ ಹೌದು. 20+ ಇದ್ರು, 30+ ನಾನು ಒಬ್ಳೇ ಇದ್ದೆ. ನನಗೆ ತುಂಬಾ ಕಾರ್ನರ್ ಮಾಡ್ಬಿಟ್ಟು ಒಬ್ಳೇನೆ ಒಂದ್ ಮೂಲೆನಲ್ಲಿ ಬಿಸಾಕ್ಬಿಟ್ರು ಅಂತ ಹೇಳಿದ್ರು ತಪ್ಪಿಲ್ಲ. ಬಟ್ ಸ್ಟಿಲ್ ನಾನು ಎದ್ದು, ದೇವ್ರೆ ನನಗೆ ಎಲ್ಲಿಂದಾದ್ರೂ ನಗ್ನಗ್ತಾ ಇರೋದಿಕ್ಕೆ ಒಂದು ಆ, ಶಕ್ತಿ ಕೊಡು ನನಗೆ, ಇನ್ನ ಜಾಸ್ತಿ. ಐ ಆಮ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್, ಹ್ಮ್. ಬಟ್ ಅದೂ ಅಲ್ಲಿ ಕಮ್ಮಿ ಅನಿಸ್ತಾ ಇತ್ತು. ನನ್ನ ಸ್ಟ್ರೆಂತ್ ಇನ್ನ ಜಾಸ್ತಿ ಶಕ್ತಿ ಕೊಡು, ನನ್ನ ಮುಖದಲ್ಲಿ ಒಂದು ಕಳೆ ಇರ್ಲಿ, ಜನ ನಾನಂದ್ರೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ, ನಾನು ಯಾರಂತ ಅರ್ಥ ಮಾಡ್ಕೊಳ್ಳಿ ಅಂತ. ನಾನು ಅಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ನಾನು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಿಕ್ಕೆ ನನಗೆ ಒಂದು ಹೊಸ ಹೊಸ ಐಡಿಯಾಸ್ ಕೊಡು ಭಗವಂತ ಅಂತ ನಾನು ಪ್ರತಿದಿನ ಅಷ್ಟು ಯೋಚನೆ ಮಾಡ್ಬಿಟ್ಟು ರಾತ್ರಿ ಮಲಗಿದ್ರು ನಾಳೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಅಂಡ್ ಪ್ಲಸ್ ಅಟ್ ದ ಸೇಮ್ ಟೈಮ್ ಆಚೆ ಅದು ನೆಗೆಟಿವ್ ಆಗಿ ಹೋಗ್ಬಾರ್ದು. ಹ್ಮ್. ನನಗೆ ಯಾರಾದ್ರೂ ಜಗಳ ಮಾಡ್ಕೊಂಡ್ ಬಂದ್ರೆ, ಜಗಳ ಮಾಡ್ಕೊಳಕ್ ಬಂದ್ರೂನುವೆ ನಾನು ನನ್ನನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೆ ತಪ್ಪ. ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ ಇವಳನ್ನ ಹೋಗಿ ಟಾರ್ಗೆಟ್ ಮಾಡ್ಬಿಟ್ಟು ಇವಳನ್ನ ಹರಾಜ್ ಮಾಡ್ಬೇಕು ಅಂತ ನಾನು ಯಾವತ್ತೂ ಯಾರ ಬಗ್ಗೆನೂ ಅನ್ಕೊಂಡಿಲ್ಲ. ಹ್ಮ್. ಅದೇ ನನ್ನ ಕಾಪಾಡ್ತು. ಅಲ್ಲಿ ಬಂದು ನನಗೆ ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಹೌದು. ಅವರೆಲ್ಲರೂ ಒಂದೊಂದೊಂದೊಂದೊಂದಾಗಿ ಎಲಿಮಿನೇಟ್ ಆಗ್ಬಿಟ್ಟು ಆಚೆ ಹೋದ್ರು. ನಾನು ಬರೀ ನನ್ನ ಒಂದು ಮರ್ಯಾದೆನ ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಮತ್ತೆ ನಮ್ಮ ಬೌಂಡ್ರಿನಲ್ಲಿದ್ದು, ನಮ್ಮ ಒಂದು ಸೀಮೆನಲ್ಲಿದ್ದು ನಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳೋಣ ನಾವು, ಅಷ್ಟೇ ನನ್ನ ಒಂದು ಗೇಮ್ ಪ್ಲಾನ್ ಇತ್ತು ತಪ್ಪ. ಅದೇ ಆ ಒಳ್ಳೆತನನೇ ನನ್ನ ಕಾಪಾಡ್ತು. ಮ್ಯಾಮ್, ಈ ಬಿಗ್ ಬಾಸ್ ಪ್ರೋಮೋ ಕೂಡ ನಾವ್ ನೋಡ್ದಾಗೆ ನೀವು ಹೇಳ್ತೀರಾ, ನನ್ನ ಲೈಫ್ ನಲ್ಲಿ ಆದಂತಹ ಒಂದು ಘಟನೆ ನನ್ನ ತುಂಬಾ ಕುಗ್ಗಿಸ್ಬಿಡ್ತು, ನಾನು ಯಾಕೆ ಬದುಕಿದೀನಿ ಅಂತ ಕೂಡ ನನ್ಗೆ ಅನ್ನಿಸ್ತು. ಇವತ್ತು ಅದನ್ನೆಲ್ಲ ನಾನು ದೂರ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಬಿಗ್ ಬಾಸ್ಗೆ ಬರ್ತಿದ್ದೀನಿ ಅಂತ. ಈ ಆಪರ್ಚುನಿಟಿ ಹೇಗ್ ಬಂತು? ಅಂಡ್ ಅದು ಸ್ಟ್ರಾಂಗ್ ರೀಸನ್ ಇತ್ತ ನಿಮ್ಗೆ, ಅಂದ್ರೆ ತಗೋಬೇಕು, ಇಲ್ಲ ನನ್ನನ್ನ ನಾನು ಪ್ರೂವ್ ಮಾಡ್ಬೇಕು, ಮತ್ತೆ ಸೆಕೆಂಡ್ ಲೈಫ್ ನ ನಾನು ಶುರು ಮಾಡ್ಬೇಕು ಅನ್ನೋದು? ನಾನು ಹಣದ ಹುಚ್ಚಿಗೋಸ್ಕರ ಹೋಗಿಲ್ಲ, ನಾನೊಂದು ಶೋ ಹುಚ್ಚಿಗೋಸ್ಕರನೂ ಹೋಗಿಲ್ಲ. ಯಾಕಂದ್ರೆ ನಾನು ಒಳಗೆ ಹೋದಾಗ ನನ್ನ ಹಳೆ ಮಗು ಬಂದು 5.5 months ಹೌದು. ಅವಳು ಅಷ್ಟೇ. ಅಜೈನಾ ನನ್ನ ಚಿಕ್ಕ ಮಗಳು. ಆ್ಯಂಡ್ ನನ್ನ ಮಗನೂ 3 ವರ್ಷ. ನನಗೆ ಅಜೈನಾಯಿಂದ ಜಾಸ್ತಿ ನನ್ನ ಮಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಅವನಿಗೆಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗೋಗಿದೆ. ಅವ್ನು ಪ್ರತಿ ಸಲ ಕೇಳ್ತಾನೆ ಅಮ್ಮ ಎಲ್ಲಿ ಅಂತ. ಅವನಿಗೆ ಏನು ಸಮಾಧಾನ ಕೊಡ್ತೀರಾ? ಹ್ಮ್. ಬಟ್ ಇನ್ನೊಂದು ಕಡೆ ನಾನು ನೋಡಿದ್ರೆ ಅವ್ನು ಸ್ಕೂಲಿಗೆ ಹೋದ್ರೆ, ಓ ಆ ಒಂದು ಅಪಘಾತ ಆಗಿತ್ತಲ್ವಾ ಈ ನಟಿ ಜೊತೆ, ಆ ನಟಿನೇ ಇವರು ಅಂತ ನನ್ನ ಮಕ್ಕಳ ಮೇಲೆ ಯಾರು ಬೆರಳೆತ್ತಬಾರ್ದು. ನನ್ನ ಮಕ್ಕಳ ಮೇಲೆ ಬೆರಳೆತ್ತಿದ್ರು, ಓ ಸಂಜನಾ ಗಲ್ರಾನಿ ಇವರು ಸೀಸನ್ 9ನಲ್ಲಿ ಅದ್ದೂರಿಯಾಗಿ ಟಾಪ್ 5ನಲ್ಲಿ ಆಟ ಆಡ್ಬಿಟ್ಟು ಇಡೀ 4 ರಾಷ್ಟ್ರಗಳಿಗೆ, ಸೌತ್ ಇಂಡಿಯಾನೇ ಇಲ್ಲ, ಇಂಡಿಯಾನಲ್ಲೇ ಒನ್ ಆಫ್ ದ ಟಾಪ್ ಮೋಸ್ಟ್ TRP ಶೋಸ್ ಆಗಿತ್ತು. 19 TRP ರೀಚ್ ಆಯ್ತು. ಹೌದು. 6 to 7 TRP ರೀಚ್ ಆದ್ರೆ ನಮ್ಮ ಟೆಲಿವಿಷನ್ ಅಲ್ಲಿ ದೊಡ್ಡ ಕೇಕ್ ಕಟಿಂಗ್ ಮಾಡ್ತಾರೆ. 19 TRP ಟಚ್ ಆಗಿದೆ ಏಕಾಂಗಿ ಒಂದು ಶೋ, ಬಿಗ್ ಬಾಸ್ ಸೀಸನ್ 9 ತೆಲುಗು ಮಾತ್ರ. ಸೊ ಅಂತ ಒಂದು ಶೋನಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಬಂದ್ಬಿಟ್ಟು ತುಂಬಾ ತುಂಬಾ ಮನೋರಂಜನೆ ನೀಡಿದ್ದ ಒಂದು ಮಹಿಳೆ ಬಂದು ಸಂಜನಾ ಅವರು, ಇವರ ತಾಯಿ ಅಂತ. ನನಗೆ ನನ್ನ ಮಕ್ಕಳ ಇಂಟ್ರೊಡಕ್ಷನ್ ಆ ಥರ ಇರಬೇಕು, ನನ್ನ ಗಂಡನಿಗೆ ಅವ್ರ ಹೆಂಡತಿ ಇಂಟ್ರೊಡಕ್ಷನ್ ಆ ಥರ ಇರಬೇಕು ಅಂತ ನಾನು ಹೋಗಿದ್ದೆ. ನನ್ನ ಪರಿವಾರದ ಮರ್ಯಾದೆಗೋಸ್ಕರ, ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ನಾನು ಹೋದೆ. ಬಿಕಾಸ್ ನಾನು ಏನೇ ಮಾಡ್ದೇನೆ ನನ್ನನ್ನು ತುಂಬಾ ಟಾರ್ಗೆಟ್ ಮಾಡಿ ನನ್ನ ಸರ್ವನಾಶ ಮಾಡಿಬಿಟ್ರು. ಬಿಕಾಸ್ ನನಗೆ ಕೆಲವೊಬ್ರು ತಪ್ಪು ಜನ ಗೊತ್ತಿರೋದು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಪರ್ಸನಲ್ ಲೈಫಲ್ಲಿ ಅಂತ ನಮ್ಗೆ ಹೆಂಗೆ ಗೊತ್ತಿರುತ್ತೆ. ಸೊ ನಾವು ನಮ್ಮ ದೂರದ ಫ್ರೆಂಡ್ಸ್ ಕೂಡ ಯಾರು ಇದ್ದಾರೋ ಅವರಿಂದನೂ ತುಂಬಾ ಸೇಫ್ ಆಗಿರಬೇಕು. ಬಲಿಪಶು ಆಗಿದ್ದೀನಿ ನನ್ನ ಲೈಫಲ್ಲಿ. ಸೊ ಅದರ ಪರಿಣಾಮ ನನ್ನ ಮಕ್ಕಳ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ ಬೀಳಬಾರ್ದು. ನನ್ನ ಹಸ್ಬೆಂಡು ತುಂಬಾ ಕುಗ್ಗಿದ್ರು ನನ್ನ ವಿಷಯದಲ್ಲಿ, ಅವ್ರಿಗೆ ತುಂಬಾ ಬೇಜಾರಿತ್ತು. ಆ್ಯಂಡ್ ನನ್ನ ಮಕ್ಕಳು ಆದ್ರೂ ನನಗೆ ನಿದ್ದೆ ಮಾಡುವಾಗ ನನ್ನ ಪಿಲ್ಲೋ ಎಷ್ಟಿದ್ರೆ ಕಣ್ಣೀರು ಹಾಕಿ ಹಾಕಿ ನನ್ನ ಕಣ್ಣೀರು ಎಷ್ಟಿರುತ್ತೆ ನಿದ್ದೆನಲ್ಲಿ. 4-5 ವರ್ಷ ನಾನು ಹಂಗೆ ಹತ್ತಿದ್ದೀನಿ, ನನಗೆ ಈ ಥರ ಮರ್ಯಾದೆ ತೆಗೆದ್ರಲ್ಲಪ್ಪ, ನನಗೆ ರೋಡಿಗೆ ಎಳೆದ್ಬಿಟ್ರಲ್ಲಪ್ಪ ಅಂತ. ಸೊ ಈ ಒಂದು ಅವಕಾಶ ಬಂದಾಗ ನನ್ನ ಬಾಡಿನೂ ಅಷ್ಟು ಪ್ರಿಪೇರ್ಡ್ ಇಲ್ಲ. ಬರೀ 5.5 months ಮಗುನ ಜನ್ಮ ಕೊಟ್ಟಿದ್ದೀನಿ. ಇನ್ನು ಬಾಡಿ ಸ್ವಲ್ಪ ಡೆಲಿಕೇಟ್ ಇದೆ, ಮೈಯಲ್ಲಿ ನೋವಿದೆ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ. ಬಟ್ ಸ್ಟಿಲ್ ಇಲ್ಲ ಭಗವಂತ ನನಗೆ ಹೆಂಗಾದ್ರೂ ಶಕ್ತಿ ಕೊಡು, ನಾನು ಇಲ್ಲಿ ಹೋಗ್ಬಿಟ್ಟು ತಿರ್ಗಾ ನನ್ನ ಒಂದು ಐಡೆಂಟಿಟಿ ನಾನು ಸಂಪಾದನೆ ಮಾಡ್ಕೊಂಬರಲೇಬೇಕು
ಅಂತ ನಾನು ಈ ನಿರ್ಧಾರ ತಗೊಂಡೆ. ಹೇಗಾಯ್ತು ಮ್ಯಾಮ್ ಬಿಗ್ ಬಾಸ್ ಅಂದ್ರೆ ಹೇಗ್ ಅಪ್ರೋಚ್ ಮಾಡಿದ್ರು ಫೋನ್ ರಿಂಗ್ ಆಯ್ತು ಒಂದಿನ. ನಾವು ಇಂತಿಂತವ್ರು ನಿಮಗೆ ಆಲ್ರೆಡಿ ಹೆಸರಿದೆ, ನೀವು ಪವನ್ ಕಲ್ಯಾಣ್ ಸರ್ ಜೊತೆ ವರ್ಕ್ ಮಾಡಿದೀರಾ, ಪ್ರಭಾಸ್ ಜೊತೆ ವರ್ಕ್ ಮಾಡಿದೀರಾ, ತೆಲುಗುನಲ್ಲಿ ಹಲವಾರು ಸಿನಿಮಾಸ್ ಮಾಡಿದೀರಾ, ಟೆಲಿವಿಷನ್ ಶೋಸ್ ಮಾಡಿದೀರಾ. ಸೊ ನಾವು ನೋನ್ ಆರ್ಟಿಸ್ಟ್ಗೆ ಹುಡುಕ್ತಾ ಇದೀವಿ ಬಿಗ್ ಬಾಸ್ಗೆ, ನೀವು ಬರ್ತೀರಾ ಅಂತ. ನನಗೆ ತೊಡೆನಲ್ಲಿ ನನ್ನ ಹಳೆ ಮಗು, ಇನ್ನೊಂದ್ ಕಡೆ ನನ್ನ ಮಗ ಇಲ್ಲೇ ಆಟ ಆಡ್ತಿದ್ದಾನೆ. ಇವ್ರಿಬ್ಬರನ್ನ ನೋಡಿದ್ರೆ ಹೆಂಗ್ ಹೋಗೋದಪ್ಪ ನಾನು ಅಂತ, ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ನಿಮಗೆ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ಬಿಟ್ಟು ಅಂತ ನಾನು ಹೇಳ್ದೆ. ನನ್ನ ಮನೆಯಲ್ಲಿ ಮಾತಾಡಿದ್ರೆ ಹುಚ್ಚಿಡ್ತಿದ್ಯಾ ನಿನಗೆ ಅಂತ ಮೊದಲನೇ ರಿಯಾಕ್ಷನ್ನು. ನಾನು ಅವ್ರಿಗೆ ಮೆತ್ತಿಗೆ ಅರ್ಥ ಮಾಡಿಸ್ತೀನಿ ಎಲ್ಲರಿಗೂ, ನೋಡಿ ದೊಡ್ಡ ಅವಕಾಶ ಅನ್ನೋದು ಪ್ರತಿದಿನ ಬರಲ್ಲ. ಲಕ್ಷಾಂತರ ಆರ್ಟಿಸ್ಟ್ಗಳು ಮನೆಯಲ್ಲಿ ಕೂತಿದ್ದಾರೆ. ಅಕೌಂಟಲ್ಲಿ ಎಷ್ಟು ಹಣ ಇದೆ ಅದು ಮುಖ್ಯ ಅಲ್ಲ, ಎಷ್ಟು ದೊಡ್ಡ ಮನೆಯಲ್ಲಿ ಬದುಕಿದೀವಿ ಅದು ಮುಖ್ಯ ಇಲ್ಲ. ನಮಗೆ ಎಷ್ಟು ಮರ್ಯಾದೆ ಇದೆ, ನಾವಂದ್ರೆ ಎಷ್ಟು ಜನ ನಮ್ಮನ್ನ ಪ್ರೀತಿಸ್ತಾರೆ, ಅದು ತುಂಬಾ ತುಂಬಾ ಮುಖ್ಯ. ಸೊ ನಾನು ಆ ಮರ್ಯಾದೆಗೋಸ್ಕರ ಜನ ನನ್ನ ಪ್ರೀತಿಸ್ಬೇಕು, ನನ್ನ ಆಡಿಯನ್ಸ್ ನಾನು ಏನಂತ ತಿರ್ಗಾ ನಾನು ಎಲ್ಲ ಆಡಿಯನ್ಸ್ ಮನ್ಸಲ್ಲಿ ಹಿಡಿಬೇಕು, ಮನೆಯಲ್ಲಿ ಸಂಜನಾ ಅವ್ರಂದ್ರೆ ಹಿಂಗಿರ್ತಾರ ಅಂತ ಗೊತ್ತಾಗ್ಬೇಕು. ಹಾಗಾಗಿ ನಾನು ಹೋಗ್ಬೇಕು, ನಿಮ್ಮೆಲ್ಲರನ್ನ ಗೆಲ್ಸೋದಿಕ್ಕೆ ಮನೆಯಲ್ಲಿ ನಾನು ಹೋಗ್ಬೇಕು. ಬಿಕಾಸ್ ನಾವು ಗೆದ್ರೆ ಫಸ್ಟ್ ಅಡ್ವಾಂಟೇಜು, ಫಸ್ಟ್ ಸಂತೋಷ ಪಡೋದು ನಮ್ಮ ಪರಿವಾರ ಮಾತ್ರ. ಹೌದು. ಸೊ ನಿಮ್ಗೋಸ್ಕರ ನಾನು ಹೋಗ್ಬೇಕು. ಇಲ್ಲ ಏನ್ ಮಾತಾಡ್ತಾ ಇದ್ಯಾ ನೀನು, ಈಗಲೇ ಡೆಲಿವರಿ ಮಾಡಿದ್ಯಾ, ಎಲ್ಲಾರು ರಿಲೇಟಿವ್ಸ್ ಫೋನ್ ಮಾಡ್ತಾ ಇದಾರೆ, ಎಲ್ಲಾರು ಬೈತಾ ಇದಾರೆ. ನನಗೆ ಎಷ್ಟು ಆಂಗ್ಸೈಟಿ ಅಂದರೆ, ನಾನು ಹೂನು ಹೇಳಿಲ್ಲ ಹೂನು ಹೇಳಿಲ್ಲ. ಅದಾದಮೇಲೆ ನಾನು ಕುತ್ಕೊಂಡು ನಾನು ತುಂಬ ಪ್ರೇಯರ್ ಮಾಡ್ತೀನಿ ಭಗವಂತನಲ್ಲಿ. ನಾನು ಕುತ್ಕೊಂಡು ಪ್ರೇ ಮಾಡ್ಕೊಂಬಿಟ್ಟು, ಅವಕಾಶ ಬಂದಿದ್ದಾಗ ಬಾಗಿಲು ಮುಚ್ಚಿಬಿಟ್ಟು ಅವಕಾಶ ಬೇಡ ಅಂತ ಕಳಿಸ್ಬಿಡೋದು ತುಂಬ ಸುಲಭ. ಆ ಅವಕಾಶ ಇಲ್ಲದೆ ಆ ಬಾಗಿಲು ಒಳಗೆ ನಾವು ಬದುಕಿರುವಾಗ ನಮ್ಮ ನೋವು, ಮನಸ್ಸಿನ ನೋವು, ನಾನು ರಾತ್ರಿ ನನ್ನ ಪಿಲ್ಲೋ ಜೊತೆ ಅಷ್ಟು ಅಳ್ತಾ ಇರೋದು, ನನ್ನ ದಿಂಬು ಮೇಲೆ ಅಷ್ಟು ಅಳ್ತಾ ಇರೋದು, ಆ ಅಳು ನನಗೆ ಗೊತ್ತು. ಆ ನೋವು ನನ್ನ ಜೀವನದ್ದು ನನಗೆ ಗೊತ್ತು. ಬೇರೆಯವ್ರು ಎಲ್ಲರೂ ಹೇಳ್ತಾ ಇದಾರಲ್ಲ, ಇದು ಮಾಡಬೇಡ, ಅದು ಮಾಡು, ಇದು ಮಾಡು, ಅವ್ರು ಹೇಳ್ಬಿಟ್ಟು ಹೊರಟೋಗ್ತಾರೆ. ನನ್ನ ಜೀವನ ನಂದು, ನನ್ನ ನೋವುಗಳು ನಂದು, ನನ್ನ ಚಾಲೆಂಜು ನಂದು, ನನ್ನ ಮರ್ಯಾದೆನೂ ನಂದು. ಗೆದ್ದು ಬರ್ಬೇಕಂದ್ರೆ ಅಗ್ನಿ ಪರೀಕ್ಷಾ ಕೊಡ್ಲೇಬೇಕು, ಕೊಡ್ಲೇಬೇಕು. ಈ ಅವಕಾಶ ಈ ವರ್ಷ ಬಂದಿದೆ, ಬರೋ ವರ್ಷ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು. ಬರ್ದೇನೆ ಇರಬಹುದು. ಬಿಕಾಸ್ ಈ ವರ್ಷ ಇಲ್ಲ ಹೇಳಿದವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಬರೋ ವರ್ಷ ನಮ್ಗೆ ಅವಕಾಶ ಯಾಕೆ ಕೊಡ್ತಾರೆ? ಕರೆಕ್ಟ್. ಯಾಕೆ ಕೊಡ್ತಾರೆ? ಬೇರೆ ಆರ್ಟಿಸ್ಟ್ ಇಲ್ವಾ ಇಂಡಸ್ಟ್ರಿನಲ್ಲಿ? ಇಷ್ಟೆಲ್ಲ ಯೋಚನೆ ಮಾಡಿ ನಾನು ಹೇಗೋ ನಿರ್ಧಾರ ತಗೊಂಡು ಮನೆಯಲ್ಲಿ ಕೈ ಕಾಲೆಲ್ಲ ಮುಗಿದು ನನ್ನ ಗಂಡನಿಗೆ ಕ್ಷಮಿಸ್ಬಿಡು, ನನಗೆ ನಾನು ಹೋಗಿ ಬರ್ತಾ ಇದ್ದೀನಿ ಅಂತ. ಮನೆಯಲ್ಲಿ ನನ್ನ ಸಿಸ್ಟರ್ ಇನ್ ಲಾ 13 ಜನ ಇಟ್ಟೆ. ನಾವು ನೋಡಿದ್ವಿ ಮ್ಯಾಮ್, ಅದನ್ನ ಕೇಳ್ಬೇಕು ಅಂತ ಅನ್ಕೊಂಡೆ. ಅಂದ್ರೆ ಎಲ್ಲ ಫುಲ್ ಸೆಟಪ್ ಮಾಡಿ 13 ಜನನ ಮನೇಲಿ ಇಟ್ಟು ಸಿಸ್ಟರ್ ನಾದ್ನಿಯರ್ನ ಎಲ್ರು ನಾದ್ನಿ ಮಕ್ಕಳ್ರು, ಮತ್ತೆ ಇನ್ನೊಂದ್ ನಾದ್ನಿ ಅವ್ರ ಮಕ್ಕಳ್ರು, ಮತ್ತೆ ಮಕ್ಕಳ್ರು ಮೊಮ್ಮಕ್ಕಳ್ರು. ಆ ಮೊಮ್ಮಕ್ಕಳ್ರು ಬಂದು ನನ್ನ ಮಗನ ಏಜ್, ಅವ್ರವ್ರು ಆಟ ಆಡ್ಬೇಕಂತ. ಮತ್ತೆ ನನ್ನ ಹಸ್ಬೆಂಡು, ಫುಲ್ ಪ್ರಿಪೇರ್ ಮತ್ತೆ ಮಾಡಿ ನನ್ನ ಮದರು, ನನ್ನ ಫಾದರು, ಮತ್ತೆ ಇಬ್ರು ಮಕ್ಳನ್ನ ನೋಡ್ಕೊಳಕ್ಕೆ ಇಬ್ರು ಸೆಪ್ರೇಟ್ ಕೆಲ್ಸದವ್ರು, ಇಷ್ಟೂ ಜನ ಇಟ್ಟು ಇವ್ರಿಗೆಲ್ಲರಿಗೂ ಇವ್ರು ಇರ್ತಾರೆ, ನನಗೆ ಯಾರು ಇರ್ತಾರಲ್ಲಿ? ಆ್ಯಂಡ್ ನಾನು ನನ್ನ ಗಂಡ ಇಲ್ದೇನು ಇರಬಹುದು, 6 ತಿಂಗಳು ಇರಬಹುದು, ಪರವಾಗಿಲ್ಲ, ಅಳ್ಕೊಂಡು ಇದ್ಬಿಡ್ತೀನಿ. ತಂದೆ ತಾಯಿ ಇಲ್ದೇನು ಒಂದು ಮಗಳಾಗಿ ದೂರ ಇರ್ಬೋದು ನಾವು. ಮಕ್ಕಳಿಲ್ದೆ ಹೆಂಗಿರ್ತೀರ ತಾಯಿಯಾಗಿ? ಅದ್ರಲ್ಲೂ ಇನ್ನು ಚಿಕ್ಕ ಮಗು. ಎಷ್ಟು ಆಂಗ್ಸೈಟಿ ಆಗ್ತೈತಂದ್ರೆ ನಿಜಕ್ಕೂ ಅಪ್ಪಪ್ಪ, ಅದು ಯಾವ ತಾಯಿಗೂ ಯಾವ ದುಶ್ಮನ್ಗೂ ಅಷ್ಟು ಆಂಗ್ಸೈಟಿ ಆಗಬಾರ್ದು. ಅದ್ರ ಬಗ್ಗೆ ಹೆಚ್ಚಾಗಿ ಮನೆಯೊಳಗಿದ್ರೆ ಮಾತಾಡಂಗಿಲ್ಲ, ಆಚೆ ಎಲ್ಲಿ ಓಟ್ಸ್ ಬಿದ್ದೋಗತ್ತೆ. ಇಷ್ಟು ನೋವಿದ್ರೆ ಯಾಕೆ ಬಂದಿದ್ದಾಳೆ ಇವಳು, ಯಾರು ಬಲವಂತ ಮಾಡಿದ್ರು ಇವಳಿಗೆ ಬರೋದಿಕ್ಕೆ ಅಂತ ಹಂಗೂ ಹೇಳ್ತಾರೆ. ಟ್ರೋಲರ್ಸ್ ಇರ್ತಾರೆ ಆಚೆ. ಹೌದು. ಎಲ್ಲರೂ ನಮ್ಮ ಒಳ್ಳೆಯ ಉದ್ದೇಶ, ನಮ್ಮ ಗುರಿ ಯಾಕೆ ಅರ್ಥ ಮಾಡ್ಕೊಳ್ತಾರೆ? ನಮ್ಮ ಗುರಿ, ನಮ್ಮ ನೋವು ನಮ್ದಲ್ವಾ? ಸೊ ಹಾಗಾಗಿ ಅಷ್ಟೆಲ್ಲ ಹೋರಾಟ, ಬಟ್ ಅದ್ರಲ್ಲಿ ನಕ್ಕೊಂಡು ಹೆಂಗಾದ್ರೂ ತಳ್ಕೊಂಡೆ ಬಂಡಿ. ನನ್ನ ಗಾಡಿಗೆ ನಾನೇ ಕೃಷ್ಣ, ನನ್ನ ಗಾಡಿಗೆ ದೃಶ್ಯ ತೋರಿಸು, ನಾನೇ ಅರ್ಜುನ, ನಾನೇ ಎಲ್ಲ, ಅಂಡ್ ನಾನೇ ನಂಬರ್ 1 ಆಗಿ ಎಂಟರ್ಟೈನ್ ಮಾಡಬೇಕು ಈ ಸೀಸನ್ 9 ತೆಲುಗುನಲ್ಲಿ. ಯುನೀಕ್ ಆಗಿ ಎಂಟರ್ಟೈನ್ ಮಾಡಬೇಕು, ನಾನು ಯುನೀಕ್ ಪ್ಲೇಯರ್ ಆಗಿ ನಿಂತ್ಕೊಬೇಕು ಅಂತ ನನ್ನ ಒಂದು ನಿರ್ಧಾರ ಇತ್ತು. ಅಂಡ್ ಟಾಪ್ 5 ಹೋಗ್ತೀವಿ ಅಂತಂದ್ರೆ ಅಂದ್ರಲ್ಲೂ ತೆಲುಗು ಭಾಷೆಯಲ್ಲಿ ಸಿನಿಮಾ ಇಂದ ಕನೆಕ್ಟ್ ಆಗಿದ್ದೀರಾ. ಅಲ್ಲಿ ಸೀರಿಯಲ್ ಆರ್ಟಿಸ್ಟ್ಗಳು ಜಾಸ್ತಿ ಇದ್ರು, ಕಾಮನರ್ಸ್ ಇದ್ರು. ಸೊ ಒಂದು ಟಫ್ ಫೈಟ್ ನೀವು ಕೂಡ ಕೊಟ್ಟಿದ್ದೀರಾ. ಅದ್ರಲ್ಲೂ ನೀವು ಹೇಳ್ತಿದ್ರಿ ನನ್ನ ಬಾಡಿ ಕೂಡ ತುಂಬಾ ಡೆಲಿಕೇಟ್ ಇತ್ತು. ಟಾಸ್ಕ್ ಅಲ್ಲೂ ಕೂಡ 100% ಎಫರ್ಟ್ಸ್ ಹಾಕಿದ್ದೀರಾ.
ಅಂಡ್ ಫ್ಯಾಮಿಲಿ ರೌಂಡ್ ಬರುತ್ತೆ, ನಿಮ್ಮ ಮಕ್ಳಿಬ್ರು ಬರ್ತಾರೆ, ಹಸ್ಬೆಂಡ್ ಬರ್ತಾರೆ, ಹಾಗೆ ನಿಮ್ ತಂಗಿ ಕೂಡ ಬೆಸ್ಟ್ ವಿಶಸ್ ಹೇಳ್ತಾರೆ. ಆ ಮೂಮೆಂಟ್ ಹಾಗೆ ಆ ಟಾಸ್ಕ್ ಗಳೆಲ್ಲ ಆಡಿದ ಮೂಮೆಂಟ್ ಹೇಳೋದಾದ್ರೆ. ಟಾಸ್ಕ್ಗಳೆಲ್ಲ ಆಡಿದ ಮೂಮೆಂಟ್ ಸ್ಟಾರ್ಟಿಂಗಲ್ಲಿ ಹೋದ್ರೆ ಶರ್ಟ್ಗಳು ಹರಿತಾ ಇದೆ ಅಲ್ಲಿ ಹುಡುಗರದು. ಹ್ಮ್ ಹಿಂಗ್ ಎಳ್ದಾಡ್ತಾ ಇದ್ದಾರೆ. ಹ್ಮ್ ಹಿಂಗೆತ್ರೆ ಟಾಸ್ಕ್ ಹೆಂಗಿದೆ ಅಂದ್ರೆ ಇಲ್ಲೆಲ್ಲ ನನ್ಗಂತೂ ಒಂದ್ ಕುರ್ತಾನಲ್ಲಿ ಆ ಇಲ್ಲಿ ಇಷ್ಟು ಸ್ಟಿಚ್ಚೇ ಓಪನ್ ಆಗೋಯ್ತು. ಹ್ಮ್ ನಾನು ಎಲ್ಲಿ ಬಂದೆ ಭಗವಂತ. ಅಂಡ್ ಈ ಸೀಸನ್ ಸಬ್ ಟೈಟಲ್ ಏನಂದ್ರೆ ఇది చదరంగం రణరంగం అనేసి. ಹ್ಮ್ నాకంత తెలుగు తెలీదు. చదరంగం ఏంటి నాకు తెలీదు. రణరంగం ఏంటి నాకు తెలీదు. ఏంట్రా రణరంగం అంటే ಮನೆಗೆ ಹೋಗೋ ಯುದ್ಧ ಒಳಗ್ ಭೂಮಿ. ಹೋಗಾದ್ಮೇಲೆ ನಾನು ಕೇಳ್ತಾ ಇದೀನಿ ಏನಪ್ಪ ಇದ್ರ ಅರ್ಥ ಅಂದ್ರೆ ಇದು ಯುದ್ಧ ಭೂಮಿ ನೀನ್ ಬಂದಿದ್ದು ಅಷ್ಟೊಳು ಹೌದಾ. ನಾನೇನೋ ಬಾಲ್ ಎಸಿಬೇಕು ಹ್ಮ್ ಅಥವಾ ಹಿಂಗ್ ರಿಂಗ್ ಎಸಿಬೇಕು ಅದೆಲ್ಲ ಟಾಸ್ಕ್ ಇರುತ್ತೆ ಅನ್ಕೊಂಡ್ ನಾನ್ ಬಂದೆ. ಅಲ್ಲೆಲ್ಲ ಬಾಂಬ್ಸ್, ಅಯ್ಯೋ ಗನ್ನು. ಅಯ್ಯೋ ಇಡೀ ಪರ್ವತಾನೇ ಬಿದ್ದಂಗ್ ಟಾಸ್ ಸಿಕ್ಕಾಕೊಂಡ್ಬಿಟ್ಟೆ ದೇವ್ರೆ. ಅದು ಇವ್ರು ಇಷ್ಟ ಅಗ್ರೆಸಿವ್ ಇದಾರೆ, ಬಟ್ಟೆ ಹರ್ದಂಗ್ ಟಾಸ್ಕ್ ಆಡ್ತಾ ಇದಾರೆ. ನನಗೆ ಕಾಪಾಡು ಭಗವಂತ, ಹೆಂಗ್ ಬದುಕ್ಬೇಕು ನಾನು ಇವ್ರೆಲ್ಲರ ಮಧ್ಯದಲ್ಲಿ. ಬಟ್ ನನಗೆ ಒಂದು ಮಾತು ಗೊತ್ತಿತ್ತು, ನನ್ನ ಹತ್ರ ಇರೋ ಒಂದು ಬ್ರೇನ್ ಪವರ್, ನಾನು ಕೊಬ್ಬಲ್ ಹೇಳ್ತಾ ಇಲ್ಲ, ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ನನ್ನ ಹತ್ರ ಇರೋ ಇಂಟೆಲಿಜೆನ್ಸು, ನನ್ನ ಹತ್ರ ಇರೋ ಬ್ರೇನ್ ಪವರು, ನನ್ನ ಹತ್ರ ಇರೋ ಬಾಯಲ್ಲಿ ಡಿಪ್ಲೊಮಸಿ ಇಲ್ಲಿ ಯಾರಿಗೂ ಇಲ್ಲ ಅಂತ ನನಗದು ಗೊತ್ತಿತ್ತು. ಅವ್ರ ಹತ್ರ ಏನಿದೆಯೋ ಅದು ಆಮೇಲೆ ನೋಡೋಣ, ಬಟ್ ನನ್ನ ಹತ್ರ ಏನಿದೆಯೋ ನಾನು ಅದ್ರ ಮೇಲೆ ಫೋಕಸ್ ಮಾಡ್ಬಿಟ್ಟು ಅದ್ರ ಜೊತೆನೇ ಗೇಮ್ ಆಡ್ತೀನಿ. ಸೊ ಐ ಪ್ಲೇಡ್ ವಿತ್ ಮೈ ಮೈಂಡ್. ಎಷ್ಟು ಆಡಕ್ಕಾಯಿತೋ ಅಷ್ಟು ನಾನು ನನ್ನ ಮೈಂಡ್ ಗೇಮ್ ಆಡಿದೆ. ಎಲ್ಲ ದೇವ್ರ ದಯೆಯಿಂದ ಅದ್ಭುತವಾಗಿ ವರ್ಕೌಟ್ ಆಯ್ತು. ಇನ್ನು ಇಮ್ಯಾನ್ಯುಯಲ್ ಅವ್ರು ಕೂಡ ನಿಮ್ಮ ಮಗ ಅಂತ ಹೇಳಿ ನಿಮ್ದೊಂದು ಬಾಂಡಿಂಗ್ ಶುರು ಆಗಿದೆ ಮನೇಲಿ. ಹೊರಗಡೆ ಬಂದ್ಮೇಲೂ ಕೂಡ ಜನ ಅಷ್ಟೇ ಚರೀಶ್ ಮಾಡ್ತಾ ಇದಾರೆ ಬಾಂಡಿಂಗ್. ಸೊ ಹೇಳಿ ಮ್ಯಾಮ್, ಅಂದ್ರೆ ನಿಮ್ಗಿಂತ ಚಿಕ್ಕೋರ್ ಇರ್ಬೋದು, ಒಂದ್ 5-6 ವರ್ಷ ಇನ್ನೂ ಕಡಿಮೆನೆ ಚಿಕ್ಕೋರ್ ಇರ್ಬೋದು. ಅಮ್ಮ ಅಮ್ಮ ಅಂತ ಅಂದಾಗ ಕೂಡ ಅದನ್ನ ಹೇಗ್ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಏನು ಅನ್ನೋದು. ನನಗೆ ಒಂದು 3ನೇ 4ನೇ ವಾರ ನಾನು ಕುತ್ಕೊಂಡು ಹತ್ಬಿಟ್ಟಿದ್ದೀನಿ. ನನ್ಗಿನ್ನ ಆಗ್ತಾ ಇಲ್ಲ. ನನಗೆ ನನ್ನ ಮಗ ಅಲಾರಿಕ್ ಬೇಕು ಅಂತ ನಾನು. ಆ್ಯಂಡ್ ನನಗೆ ಬಿಗ್ ಬಾಸ್ ಅಲ್ಲಿ ಹೋದ್ರೆ ನಾವು ಸೀನಿಯರ್ ಆರ್ಟಿಸ್ಟು ಎಲ್ಲೋ ಒಂದ್ ಕಡೆ ಅವಾಗ ವಿಡಿಯೋ ಕಾಲ್ ಕೊಡ್ತಾರೇನೋ ಕನ್ಫೆಷನ್ ರೂಮಲ್ಲಿ ಅಂತ ನನಗೆ ಕೆಲವೊಬ್ರು ಹೇಳಿದ್ರು. ಸೊ ನನಗೆ ಕೊಡ್ತಾರೆ, ಏನಿದೆ ದೊಡ್ಡ ವಿಷಯ, ನಮಗೆ ಕೊಟ್ಟಿಲ್ಲ ಅಂದ್ರೆ ವಿಡಿಯೋ ಕಾಲ್ ಯಾರು ಕೊಡ್ತಾರೆ, ಸೀಕ್ರೆಟ್ ಆಗಿ ಕರೆದ್ಬಿಟ್ಟು ಕೊಡ್ತಾರೇನೋ ಅಂತ ನನಗೆ ಆ ಥರ ಊಹೆನಲ್ಲಿ ನಾನು ಹೋಗಿದ್ದೀನಿ. ಅಲ್ಲಿ ಹೋದ್ರೆ ನಾನು ಕ್ಯಾಮ್ರಾಗಳ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಒಂದು ವಿಡಿಯೋ ಕಾಲ್ ಕೊಡಿ ನನ್ನ ಮನೆಗೆ. ಯಾರು ಕೇರೇ ಮಾಡ್ತಾ ಇಲ್ಲ. ಮತ್ತೆ ಇಮ್ಯಾನ್ಯುಯಲ್ ಕೇಳ್ಕೊಂಡ ಮತ್ತೆ ಹೇಳ್ದ, ಅಮ್ಮ ನೀವು ಸಂಜು ಅಂತ ಕರಿತಾ ಇದ್ರು, ಸಂಜು ನಿಂಗೆ ಗೊತ್ತಿಲ್ವಾ ಎಷ್ಟು ಸ್ಟ್ರಿಕ್ಟ್ ಅಂತ. ನಾವು ಸೀನಿಯರ್ ಆರ್ಟಿಸ್ಟು, ಸ್ಟ್ರಿಕ್ಟ್ ಇದ್ರೆ ಹೊಸಬ್ರ ಜೊತೆ ಇರ್ತಾರೆ, ನಮಗೊಂದು ವಿಡಿಯೋ ಕಾಲ್ ಆದ್ರೂ ಕೊಡ್ತಾರಲ್ಲ ಅಂದ್ರೆ ಬಿದ್ದು ನಗ್ತಾ ಇದಾರೆ ನನ್ನ ಮುಖದ ಮೇಲೆ. ಮತ್ತೆ ಐ ವಾಸ್ ಲೈಕ್ ಓಕೆ, ಏನೋ ಒಂದು ಕನ್ಸಿಡರ್ ಮಾಡ್ತಾರೆ, ಅಟ್ಲೀಸ್ಟ್ ಐ ಆಮ್ ಅ ಮದರ್ ಅಲ್ವಾ, ಇಲ್ಲಿ ಯಾರು ಮಮ್ಮಿಗಳಿಲ್ಲ, ನನ್ನ ಕೇಸ್ ಯುನೀಕ್ ಇದೆ, ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾರೆ ಅಂತ ನಾನು ಅನ್ಕೊಂಡ್ರೆ ಏನೂ ಸಪೋರ್ಟ್ ಇಲ್ಲ. ಸೊ 3ನೇ 4ನೇ ವಾರ ಎದ್ದು ಬಿದ್ದು ಅಳ್ತಾ ಇದ್ದೀನಿ, ನನಗೆ ನನ್ನ ಮಗ ಇಲ್ಲದೆ ನನಗೆ ಆಗ್ತಾ ಇಲ್ಲ ಇನ್ನ ಅಂತ ನಾನು ಆಗೋಗಿದ್ದೆ. ಅವಾಗ ಇಮ್ಯಾನ್ಯುಯಲ್ ಬಂದು, ನೋಡು ಏನಿಲ್ಲ, ನಾನೇ ನಿನ್ನ ಮಗ ಅಂತ ಅನ್ಕೋ, ನಾನು ನಿನ್ನ ಹತ್ರನೇ ಇರ್ತೀನಿ, ನೀನೇನು ಟೆನ್ಷನ್ ಪಡಬೇಡ, ನೀನು ಈ ಮನೇಲಿ ಒಬ್ಳೆ ಇಲ್ಲ. ಬೇರೆಯವ್ರು ನೋಡಿದ್ರೆ ಅವನು ಇವಳ ಜೊತೆ ಲವ್ವು, ಇವನು ಅವ್ರ ಜೊತೆ ಬೆಸ್ಟ್ ಫ್ರೆಂಡು, ಇವತ್ತು ಬೆಸ್ಟ್ ಫ್ರೆಂಡು, ನಾಳೆ ನೋಡಿದ್ರೆ ಅವರು ದಿಸ್ ಇಸ್ ಮೋರ್ ದೆನ್ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ಸ್ಪೆಷಲ್ ಫ್ರೆಂಡ್ ಅಂತ ತಿರುಗ್ತಾ ಇದ್ದಾರೆ. ನಾವು ಮದುವೆ ಆದವರು, ನಾವು ಹಂಗೆಲ್ಲ ತಿರ್ಗಕ್ಕಾಗಲ್ಲ, ಮನ್ಸು ಒಪ್ಪಲ್ಲ. ಆ್ಯಂಡ್ ನಮ್ದು ಆ ಗೇಮು ನಮ್ಗೆ ಆ ಥರ ಕಾಣಿಸ್ಕೊಳಕ್ ಇಷ್ಟನೇ ಇಲ್ಲ. ಆ್ಯಂಡ್ ನಾವು ಆ ಥರ ಮನುಷ್ಯನೇ ಇಲ್ಲ ಈ ಥರ ಎಲ್ಲ ಮಾಡ್ಕೊಂಡು ತಿರುಗಬೇಕು ಅಂತ. ಏಕಾಂಗಿಯಾಗಿ ಫೀಲ್ ಆಗ್ತಾ ಇದೆ. ಅವಾಗ ಇವ್ರು ಬಂದು, ನಾನೇ ಇವಾಗ್ಲೂ ನನ್ನ ಮಮ್ಮಿ ಅಂತಾನೆ ಕರೀತಾರೆ, ಇವಾಗ್ಲೂ ಮಮ್ಮಿ ಕರೀತಾರೆ, ಎಂದೆಂದಿಗೂ ಮಮ್ಮಿ ಕರೀತಾರೆ, ಯಾವಾಗ್ಲಿಗೂ ಮಮ್ಮಿ ಕರೀತಾರೆ. ನನ್ನಿಂದ 4-5 years ಯಂಗರ್ ಹಿ ಈಸ್. ಬಟ್ ನನಗೋಸ್ಕರ ಬಂದು ಅವ್ನು ಇಮೋಷ್ನಲ್ ಆಗಿ ನಿಂತ್ಕೊಂಡ. ಗೇಮ್ ಪರವಾಗಿ ಬಂದ್ರೆ ನಾನು ಸೋಲೋ ಗೇಮರ್ ಹಾಗೆ ಹಾಡಿದೆ, ಸೋಲೋ ಗೇಮರ್ ಹಾಗೆ ನಾನು ಟಾಪ್ 5 ನಲ್ಲಿ ಸೇರಿದೆ. ಬಟ್ he came literally he came as a son for me and I'm very grateful to him. ಇನ್ನ ತನುಜಾ ಪುಟ್ಟಸ್ವಾಮಿ ಅವರು ನಮ್ಮ ಕನ್ನಡದವರು, ಅಂದ್ರೆ ಇಬ್ರು ಕನ್ನಡಿಗರು ಟಾಪ್ 5 ಹೋಗ್ತಾರೆ. ಅಂಡ್ ಹೊರಗಡೆ ಕೂಡ ಜಾಸ್ತಿ ಚರ್ಚೆ ಆಗುತ್ತೆ, ನಮ್ ಕನ್ನಡದವರು ತೆಲುಗು ಬಿಗ್ ಬಾಸ್ ನಲ್ಲಿ ಇದ್ದಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಓಡಾಡ್ತಿರತ್ತೆ. ಅದ್ರ ಬಗ್ಗೆ ಏನಾದ್ರು ಹೇಳೋದ? ಹೆಮ್ಮೆಯ ವಿಷಯ ಅಲ್ವಾ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಾ ಕಡೆ ಕನ್ನಡಿಗರಿದ್ದಾರೆ. ಈಗ ಟಾಕ್ಸಿಕ್ ಪ್ರೋಮೋನು ಬಂದಿದೆ, ನಮ್ ಕನ್ನಡಿಗರು ವಿಶ್ವದಂತ ನ್ಯೂಸ್ ಮಾಡ್ತಾ ಇದಾರೆ. ಅದ್ರ ಜೊತೆ ಹೆಮ್ಮೆ ಪಡ್ಬೇಕು, ಬೆಳೀತಾ ಇದ್ದಾರೆ ಅಂತ. ಅಂಡ್ ಪ್ರೋತ್ಸಾಹ ನೀಡ್ಬೇಕು. ಅಂಡ್ ಪ್ರೋತ್ಸಾಹ ನೀಡಿದ್ರು ಕೂಡ ನನಗೆ ಅದ್ಭುತವಾಗಿ ವೋಟಿಂಗ್ ಮಾಡಿ ಕನ್ನಡದ ಎಲ್ಲಾ ಜನತೆ ನನ್ನ ಕೈ ಹಿಡಿದ್ರು. ಸ್ಪೆಷಲಿ ಇಲ್ಲಿರೋ ಲೇಡೀಸು, ಮಕ್ಕಳು, ಮನೆ ಮಗಳುಗಳು, ಮತ್ತೆ ಪ್ರತಿಯೊಬ್ರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ತುಂಬಾ ಖುಷಿ ಇದೆ ನನಗೆ.
ಮ್ಯಾಮ್ ಇನ್ನ ಬಿಗ್ ಬಾಸ್ ತೆಲುಗು ಅಲ್ಲಿ ಶುರುವಾಗಿ 1 ತಿಂಗಳಿಗೆ ಕನ್ನಡದಲ್ಲಿ ಕೂಡ ಶುರು ಆಗತ್ತೆ ಅಂಡ್ ಈಗ ಕನ್ನಡದಲ್ಲಿ ಕೂಡ ಒಂದಷ್ಟು ಇನ್ನೇನ್ ಫಿನಾಲೆ ಈ ವೀಕ್ ನಡೀತಿದೆ. ನೀವ್ ಫಾಲೋ ಮಾಡ್ತಿದ್ದೀರಾ ಕನ್ನಡ ಬಿಗ್ ಬಾಸ್ ನ? ನಾನು ನಾನು ಸೆಟ್ ಆಗ್ತಾ ಇದೀನಿ. 4 ಹೌದು. ಮಂತ್ಸ್ ವಿತೌಟ್ ಮೊಬೈಲ್ ಇದ್ದು ಸಡನ್ಲಿ ಬಂದು ಈಗ ಇಂಟರ್ವ್ಯೂಸ್ ಇಷ್ಟೆಲ್ಲ ಕೆಲಸ. ಸ್ಕೂಲಲ್ಲೇ ಕೂತಿದ್ದೀವಿ. ನನ್ನ ಸ್ಕೂಲ್ ಈಗ ಹೌದು. ಓಪನ್ ಆಗಿದೆ ಇಲ್ಲಿ ಡೊಂಬ್ಳೂರಲ್ಲಿ. ಈ ಇಯರ್ ಫುಲ್ ಭರ್ಜರಿ ಅಡ್ಮಿಷನ್ಸ್ ನಡಿಬೇಕು. ಸೊ ನನಗೆ ಇದ್ದಿದ್ದ ಕೆಲಸದಲ್ಲಿ ನಾನು ಖಂಡಿತ ಫಾಲೋ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಅವಾಗವಾಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸ್ವಲ್ಪ ಕಾಣುತ್ತೆ. ಓಕೆ, ಇನ್ನ ನೀವಿದ್ದೀರಾ ಅಂದ್ಮೇಲೆ ಸಿನಿಮಾ ಬಗ್ಗೆ ಕೇಳಲೇಬೇಕು. ವಾಪಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಯಾವಾಗ ಬರ್ತಾ ಇದ್ದೀರಾ, ಏನು? ಈಗ ಮಮ್ಮಿಯಿಂದ ತಿರ್ಗಾ ಪ್ಯಾಟೆ ಹುಡುಗಿ ಆಗ್ಬೇಕು ನಾನು. ಒಂದು 5-6 ಕಿಲೋ ಕಮ್ಮಿ ಮಾಡಬೇಕು. ಆ್ಯಂಡ್ ನನಗೆ ಕ್ವಾಲಿಟಿ ಪ್ರಾಜೆಕ್ಟ್ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಐ ಆಮ್ ವೇಟಿಂಗ್ ಎಲ್ಲ ಕನ್ನಡ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ನನಗೊಂದು ಭಾಗ್ಮತಿ ಥರ ಅಥವಾ ಅರುಂಧತಿ ಥರ ನನಗೆ ರೋಲ್ ಬಂದರೆ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಐ ಆಮ್ ವೇಟಿಂಗ್ ಫಾರ್ ಅ ಪವರ್ಫುಲ್ ರೋಲ್ ಟು ಕಮ್ ಬ್ಯಾಕ್. ಅದು ವೆಬ್ ಸೀರೀಸ್ ಆಗಿರ್ಬೋದು, ಸೀರಿಯಲ್ಲು ಆಗಿರ್ಬೋದು, ಅಥವಾ ಆ್ಯಡ್ಸ್ ಆಗಿರ್ಬೋದು, ಅಥವಾ ಮೂವಿ ಆಗಿರ್ಬೋದು, ಏನೇ ಆಗಿರ್ಬೋದು, ನನಗೆ ಅದ್ಭುತವಾದ ರೋಲ್, ಅದ್ಭುತವಾದ ಟೀಮ್ ಬೇಕು. ನಾನು ಖಂಡಿತವಾಗ್ಲೂ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ. ಅಂಡ್ ನಾನ್ ಕೇಳ್ತಿದ್ದೆ, ಇಂಟರ್ವ್ಯೂಸ್ ನೋಡ್ಬೇಕಾದ್ರೆ ನಿಮ್ದು ಸಾಕಷ್ಟು ಜನ ಕೇಳ್ತಿದ್ರು, ನೀವ್ ತೆಲುಗುಲೆ ಸೆಟ್ಲ್ ಆಗ್ಬಿಡ್ತೀರಾ, ಇಲ್ಲಿ ಸಿನಿಮಾಗಳನ್ನ ಮಾಡ್ತೀರಾ ಅಂತ. ಸೊ ನಮ್ ಕನ್ನಡದಲ್ಲಿ ನೀವು ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಯಾರ್ ಜೊತೆ ಮಾಡಕ್ ಇಷ್ಟಪಡ್ತೀರಾ? ನಾನು ಅದ್ಭುತವಾದ ಡೈರೆಕ್ಟರ್ ಹಾಗೂ ಅದ್ಭುತವಾದ ಪ್ರೊಡ್ಯೂಸರ್ ಜೊತೆ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಅದ್ಭುತವಾದ ಡೈರೆಕ್ಟರ್ ಮತ್ತು ಅದ್ಭುತವಾದ ಪ್ರೊಡ್ಯೂಸರ್ ನಾವು ಆಯ್ಕೆ ಮಾಡಿದ್ರೆ ಅವ್ರು ಅದ್ಭುತವಾದ ತಂಡ ಅವರೇ ಆಯ್ಕೆ ಮಾಡ್ತಾರೆ. ಹೌದು. ಅದು ಯಾರೇ ಆಗಿರ್ಬೋದು. ಸ್ಕ್ರಿಪ್ಟ್ ಇಸ್ ದ ಹಾರ್ಟ್ ಆಫ್ ದ ಪ್ರಾಜೆಕ್ಟ್. ಸೊ ದಟ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಆ್ಯಂಡ್ ಇದು ನಾನು ಒಪ್ಕೊಳ್ಳಲ್ಲ ತೆಲುಗು ಇಂಡಸ್ಟ್ರಿನಲ್ಲೇ ಸೆಟಲ್ ಆಗ್ತಾರಂತ. ನನ್ನ ಜನ್ಮಭೂಮಿ ಕರ್ನಾಟಕ. ನನಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಫಸ್ಟು ನಾನು ಹೆಜ್ಜೆ ಇಟ್ಟಿದ್ದು ಒಂದು ಚಿಕ್ಕ ಸಿನಿಮಾ ಆಟೋಗ್ರಾಫ್ ಪ್ಲೀಸ್ ಅಂತ, ಅದು ಕನ್ನಡದಲ್ಲೇ. ಕನ್ನಡ ಇಂಡಸ್ಟ್ರಿಯಿಂದಾನೇ ನನಗೊಂದು ಹೆಜ್ಜೆ ಇಡೋದಕ್ಕೆ ಮತ್ತು ನಾನು ಇಂಡಸ್ಟ್ರಿಗೆ ಬರ್ಬೋದು ಅಂತ ಒಂದು ಐಡೆಂಟಿಟಿ ಬಂತು. ಕನ್ನಡ ಜನತೆಯ ಪ್ರೀತಿಯಿಂದಾನೇ ನಾನೊಂದು ಕಲಾವಿದೆ ಅಂತ ಫಸ್ಟ್ ನನಗೆ ಹೆಸರು ಬಂತು. ಆಮೇಲೆ ನನಗೆ ಬೇರೆ 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 ರಾಷ್ಟ್ರದಲ್ಲಿ, ಇನ್ಕ್ಲೂಡಿಂಗ್ ಹಿಂದಿ ರಾಷ್ಟ್ರದಲ್ಲೂ ನಾನು ವರ್ಕ್ ಮಾಡಿದ್ದೀನಿ ಟೆಲಿವಿಷನಲ್ಲಿ. ಅದಾದಮೇಲೆ ನನಗೆಲ್ಲ ಕಡೆ ವರ್ಕ್ ಬಂತು. ಸೊ ನನ್ನ ಜನ್ಮಭೂಮಿ ಇದು. ನಾನೀಗ ಬೇರೆ 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 ಆರ್ಟಿಸ್ಟ್ ಯಾರು ಪೋರ್ಟ್ ಆಗೋಗಿದ್ದಾರೆ, ನಾನು ಆ ಥರ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನನ್ನ ಜನ್ಮಭೂಮಿ ಕರ್ನಾಟಕ ಮತ್ತು ನನ್ನ ಜನ್ಮಭೂಮಿ ಕನ್ನಡ ಇಂಡಸ್ಟ್ರಿಗೆ ಮಾತ್ರ. ಈಗ ಬಿಗ್ ಬಾಸ್ ಸೀಸನ್ 9 ಆದ್ಮೇಲೆ ಆಫರ್ಸ್ಗಳು ಬರ್ತಾ ಇದೆಯಾ ಮ್ಯಾಮ್? ಅಂದ್ರೆ ನೀವ್ ಹೇಳಿದ್ರಿ ನಾನು ಸೀರಿಯಲ್ ಆದ್ರೂ ಮಾಡ್ತೀನಿ, ಆದ್ರೆ ನನ್ನ ಸೆಂಟ್ರಿಕ್ ಇರ್ಬೇಕು ಕತೆ ಅಂತ ಹೇಳಿ. ಸೊ ಸೀರಿಯಲ್, ಸಿನಿಮಾ ಯಾವ್ದಕ್ ಬರ್ತಿದೆ ಆಪರ್ಚುನಿಟಿ? ಈಗ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿ 2 ಮಂತ್ಸ್ ಆಗಿದೆ. ಸ್ಪ್ರೌಟಿಂಗ್ ಬ್ರಿಲಿಯನ್ಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತ, ಹಿಯರ್ ಇನ್ ಡೊಂಬ್ಳೂರ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ನನ್ನ ಆ್ಯಬ್ಸೆನ್ಸಲ್ಲಿ ಇವರೆಲ್ಲರೂ ಬಿಗ್ ಬಾಸ್ ಅಂತ ನನ್ನನ್ನೇ ಅಲ್ಲಿ ಕಂಫರ್ಟ್ ಇಡೋದಕ್ಕೆ ನನ್ನ ಕಾಸ್ಟ್ಯೂಮ್ಸು, ವೋಟಿಂಗ್ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ರು ನನ್ನ ತಂಡದವರು. ಸೊ ಈಗ ನೆಕ್ಸ್ಟ್ 2 ಮಂತ್ಸ್ ನಮಗೆ ಹೆವಿ ಅಡ್ಮಿಷನ್ಸ್ ಬಂತು. ಸೊ ಈಗ ನಾನು ಫುಲ್ಲಾಗಿ ನನ್ನ ಸ್ಕೂಲ್ ಮೇಲೇ ಫೋಕಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ಅ ಮಲ್ಟಿ ಕ್ರೋರ್ ಪ್ರಾಜೆಕ್ಟ್, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಮಧ್ಯ ನನಗೆ ಏನಾದರೂ ಒಳ್ಳೆ ಪ್ರಾಜೆಕ್ಟ್ ಬಂದರೆ ನನಗೆ ಅರ್ಜೆಂಟ್ ಇಲ್ಲವೇ ಇಲ್ಲ. ಬಿಕಾಸ್ ನನಗೆ 2 ಮಕ್ಕಳಿದ್ದಾರೆ. ನಾನು ಅಲ್ಲಿ ಯಾಕೆ ಹೋದೆ ಅಂದರೆ ಅಲ್ಲಿ ದುಡ್ಡಿಗೋಸ್ಕರ ಹೋಗಿಲ್ಲ, ಶೋಗೋಸ್ಕರ ನಾನು ಹೋಗಿಲ್ಲ, ನಾನು ಮರ್ಯಾದೆಗೋಸ್ಕರ ಹೋದೆ. ಅದು ನಾನು ಗೆದ್ದು ಬಂದಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನು ಏನು ಗೋಲ್ ಜೊತೆ ಹೋದೆ ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನನಗೆ ಅದ್ಭುತವಾದ ಪ್ರಾಜೆಕ್ಟ್ ಬಂದರೆ ಮಾತ್ರ ಐ ಆಮ್ ರೆಡಿ ಟು ಗೋ ಬ್ಯಾಕ್. ಅದರ್ವೈಸ್ ನಾನು ಇನ್ನೂ 6 ಮಂತ್ಸ್ 1 ಇಯರ್ ಆದಮೇಲೂ ಇಂಡಸ್ಟ್ರಿಗೆ ಬಂದರೆ ನನಗೆ ಅಷ್ಟೇನು ಅರ್ಜೆಂಟ್ ಇಲ್ಲ. 2 ಇಯರ್ಸ್ ಆದಮೇಲೂ ಬಂದರೆ ನಾನು ಇಂಡಸ್ಟ್ರಿಗೆ ನನಗೆ ಅರ್ಜೆಂಟ್ ಇಲ್ಲ. ಬಿಕಾಸ್ ನನಗೆ ನನ್ನ ಮಕ್ಕಳ ಜೊತೆ ಸಮಯ ಕಳಿಬೇಕಂತ ನನಗೆ ತುಂಬ ಆಸೆ ಇದೆ.